ಬನ್ನಿ ಇವತ್ತು ಕಬಾಬ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಇವಾಗ ಸ್ಪಶ್ ಕಬಾಬ್ ಪೌಡ್ರು ಒಂದು ಪ್ಯಾಕೆಟ್ ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ತಿದ್ದೀನಿ. ಕಾರ್ನ್ಫ್ಲವರ್ನು ಆ್ಯಡ್ ಮಾಡ್ತಿದ್ದೀನಿ 2 ಸ್ಪೂನು. ನಾನಿವಾಗ ಮೆಣಸಿನ್ಕಾಯಿ ಪುಡಿನೂ 1 ಸ್ಪೂನ್ ಹಾಕ್ತಿದ್ದೀನಿ. ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ. ಧನಿಯಾ ಪುಡಿ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ. ನಾನಿವಾಗ ಅರ್ಧ ನಿಂಬೆ ಹಣ್ಣು ಹಾಕ್ತಿದ್ದೀನಿ. ಕೂಡ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಅರ್ಧ kg ಚಿಕನ್ನ ಹಾಕ್ತಿದ್ದೀನಿ. ಬೋನ್ಲೆಸ್ ಚಿಕನ್ ಚೆನ್ನಾಗಿರುತ್ತೆ, ಹಂಗಾಗಿ ಇವಾಗ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಇವಾಗ ನಾನು ಕರಿಬೇವನ್ನು ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಅದನ್ನು ಮಿಕ್ಸ್ ಮಾಡ್ತೀನಿ. ನಾನು ಇವಾಗ ಎಣ್ಣೆ ಇಟ್ಟಿದ್ದೀನಿ ಕಾಯೋಕ್ಕೆ. ಎಣ್ಣೆ ಕಾಯ್ದಿದೆ. ಇವಾಗ ನಾನು ಕಬಾಬ್ನ ಕಬಾಬು ಚೆನ್ನಾಗಿ ಬೇಯಿಸಿದೆ, ಚೆನ್ನಾಗಿ ರೆಡಿ ಆಗಿದೆ. ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿದೆ. ನಾನು ಹೇಳಿರೋ ರೆಸಿಪಿನೇ ಹಾಕಿ. ಇವಾಗ ಕಬಾಬ್ ರೆಡಿ ಆಗಿದೆ, ಅದನ್ನು ಸರ್ವ್ ಮಾಡೋಣ ಬನ್ನಿ. ಹೆಂಗಿದೆ ನೋಡಿ. ಕಬಾಬು ಥರ ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ. ನೋಡಿದ್ರೆ ಸಾಕು ಬಾಯಲ್ಲಿ ಕೂಡ ನೀರು ಬರುತ್ತೆ. ನಾನು ಮಾಡಿರೋ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ಮಾಡ್ಕೊಳ್ಳಿ. ಓಕೆ, ಬಾಯ್.